హ్యాపీ డాక్టర్స్ డే. ಥ್ಯಾಂಕ್ ಯು. ಬಾಯ್ ಪುಟ ಬಪ್ಪ ಈ ಕಡೆ. ಥ್ಯಾಂಕ್ ಯು. హ్యాపీ డాక్టర్స్ డే. ಥ್ಯಾಂಕ್ ಯು. ಆಯಿತು. ಓ ಗಿಫ್ಟಾಗಿ ಯೂಸ್ ಮಾಡೋಣವಾ? ಒಂದು ಚಿಕ್ಕ ಚಿಕ್ಕ ಆಟ ಆಡೋಣ. ಯಾರು ವಿನ್ ಆಗ್ತಾರೋ ಅವ್ರು ಮತ್ತೆ ಫ್ಲವರ್ಸ್. ಹ್ಯಾಪಿ ಡಾಕ್ಟರ್ಸ್ ಡೇ ಅಂತ ಎಲ್ಲ ವಿನ್ ಆದಮೇಲೆ ವಿನ್. ಓ ಅಲ್ಲಿ ಎಷ್ಟು ಜನ ಪೇರೆಂಟ್ಸ್ಗೆ ಅಪ್ಪ ಅಮ್ಮ ಡಾಕ್ಟರ್ಸ್ ಇದ್ದಾರೆ? ಅಮ್ಮ ಡಾಕ್ಟರಾ? ಅಮ್ಮ ಡಾಕ್ಟರಾ? ಓಕೆ. ಪೊಲೀಸ್ ಸೂಪರ್. ಹಾಂ ಒಪ್ಪ ಡಾಕ್ಟರಾ? ಓಕೆ ಪೊಲೀಸ್. ಓಕೆ ಚೆನ್ನಾಗಿ ಆಯಿತು. ಎಲ್ಲರೂ ಒಂದು ಕ್ಲಾಪ್. ಹಾಂ ಓಕೆ. ಯಾರಿಗೂ ನಿದ್ದೆ ಬರ್ತಿಲ್ಲ ಅಲ್ಲ? ಯಾರಿಗೂ ನಿದ್ದೆ ಬರ್ತಿಲ್ಲ ಅಲ್ಲ? ಓ ಎಲ್ಲರೂ ಫುಲ್ಲು ಆಕ್ಟಿವ್. ಏನು ಮಾಡೋದು ಅಂತ ಏನು ಮಾಡೋಣ ಹೇಳಿ? ಗೇಮ್ ಮಾಡೋಣ. ಗೇಮ್ ಮಾಡೋಣ. ಓಕೆ. ಅದಕ್ಕಿಂತ ಮುಂಚೆ ನೀವೆಲ್ಲ ಇವತ್ತು ಯು ಆಲ್ ವಾಂಟ್ ಟು ಬಿ ಡಾಕ್ಟರ್ಸ್? ಎಲ್ಲರಿಗೂ ಡಾಕ್ಟರ್ ಆಗಬೇಕು. ಏನಾಗಬೇಕು? ಡಾಕ್ಟರ್ ಆಗಬೇಕಲ್ವಾ? ವೆರಿ ನೈಸ್. ಆಯಿತಾ? ಎಸ್ ವೆರಿ ನೈಸ್. ಆಯಿತಾ? ಸೊ ಓಕೆ ಚೆನ್ನಾಗಿ ಎಲ್ಲರೂ ಡಾಕ್ಟರ್ಸ್ ಆಗಬೇಕು ಅಲ್ವಾ? ಸೊ ಎಲ್ಲ ನೀನು ಚಿನ್ನುಕಂಡ ಆಯಿತಾ? ಎಲ್ಲರೂ ಎಲ್ಲರೂ ಡಾಕ್ಟರ್ಸು ಆಯಿತಾ? ಇವರು ಸರ್ಜನ್ ಆಗ್ತಾರೆ, ಇವರು ಕಣ್ಣಿನ ಡಾಕ್ಟರ್ ಆಗ್ತಾರೆ, ಇವರು ಸ್ಕಿನ್ ಡಾಕ್ಟರ್ ಆಗ್ತಾರೆ ಆಯಿತಾ? ಇವರು GIT ಡಾಕ್ಟರ್ ಆಗ್ತಾರೆ, ಇವರು ಚರ್ಮನ್ ಡಾಕ್ಟರ್. ಆ ಥರ ಬೇರೆ ಬೇರೆ ಸ್ಪೆಷಾಲಿಟಿ ಇದೆ. ಡಾಕ್ಟರ್ ಅಂದರೆ ಒಂದೇ ಅಲ್ಲ, ತುಂಬ ಇದೆ. ಓಕೆ ನೀನು ಅಷ್ಟೇ ಎಲ್ಲರೂ ಆಯಿತಾ? ಇದೆಲ್ಲದಕ್ಕೂ ನೀವು ಇದಕ್ಕೆಲ್ಲನೂ ಆಗಬೇಕು ಅಂತಂದರೆ ನೀವು ಡೈಲಿ ಒಂದು ಸ್ವಲ್ಪ ನೀವು ರುಟೀನ ನೀಟಾಗಿ ಫಾಲೋ ಮಾಡಬೇಕಲ್ವಾ ಅಲ್ವಾ? ಓಕೆ. ಈಗ ಇನ್ನೊಂದು ಕ್ವಶನ್ ಅಪ್ಪ, ನೀವು ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತಲ್ವಾ? ಅಪ್ಪ ಅಮ್ಮ ನಿಮಗೆಲ್ಲ ಬೆಳಗ್ಗೆ ರೆಡಿ ಮಾಡಿ ಕಳಿಸ್ತಾರಲ್ವಾ? ಆಯಿತಾ? ಇನ್ನೊಂದು, ಊಟ ಮಾಡೋ ಮುಂಚೆ ಏನಾದರೂ ತಿನ್ನೋ ಮುಂಚೆ ಎಷ್ಟು ಜನ ಹ್ಯಾಂಡ್ ವಾಶ್ ಮಾಡ್ತೀರಾ? ಆಯಿತಾ? ಹ್ಯಾಂಡ್ ವಾಶ್ ಹೆಂಗೆ ಮಾಡ್ತೀರಾ? ಹಾಂ ಹೀಗೆ 1 2 ಹಿಂಗೆ ಹ್ಯಾಂಡ್ ಅಲ್ವಾ? ಹಿಂಗೆ 2 3 ಹಿಂಗೆ ಎರಡು ಮಧ್ಯೆಲ್ಲ ಗಲೀಜಿರುತ್ತಲ್ಲ. 3 ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಆಯಿತಾ? ಹಾಂ 4 5 ಹಿಂಗೆ ಆಯಿತಾ? ಈ ಫೀಸಲ್ಸ್ ಇರೋದೆಲ್ಲ ಗಲೀಜ್ ಹೋಗುತ್ತೆ. ಹಿಂಗೆ ಆಮೇಲೆ ಹಿಂಗೆ ಓಕೆನಾ? ಮಾಡೋಣ ಇನ್ನೊಂದ್ಸರಿ. ಈಗ ಫಸ್ಟ್ ನೀವು ಸುಮ್ಮನೆ ಹಿಂಗೆ ಮಾಡ್ಬಿಟ್ಟು ಸುಮ್ಮನೆ ಅನ್ಕೊಂಡ್ಬಂದ್ಬಿಡ್ತೀರ. ಹಂಗೆ ಮಾಡೋಂಗಿಲ್ಲ. ನೀಟಾಗಿ ವಾಶ್ ಸಿಂಕ್ ಹತ್ರ ಹೋಗಬೇಕು. ಹಿಂಗೊಂದ್ಸರಿ 1 2 ಓಪನ್ ಯೋರ್ ಫಿಂಗರ್ಸ್ 2 3 4 ಅದರ್ ಹ್ಯಾಂಡ್ 5 6 ಹಾಕಿ ಹಿಂಗೆ ಈ ಮಧ್ಯದಲ್ಲಿ ಎರಡು ಮಧ್ಯ ಕೈ ಹಾಕಿ ಹಿಂಗೆ ನೀಟಾಗಿ ಮಾಡಿ ಹಿಂಗೆ. ಹಾಂ ಅದು ಫಸ್ಟ್ ಒಂದು 2 ಸರಿ ಕಷ್ಟ ಆಗುತ್ತೆ. ಆಮೇಲೆ ನೀಟಾಗುತ್ತೆ, ಕೈಯಲ್ಲಿ ನೀಟಾಗುತ್ತೆ. ಆಯಿತಾ? ಹಿಂಗೆ ಮಾಡಿ ತೊಳ್ಕೊಬೇಕು. ಓಕೆನಾ? ಸೊ ಊಟ ಮಾಡೋ ಮುಂಚೆ ಏನಾದರೂ ತಿನ್ನೋ ಮುಂಚೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಬೇಕು. ಓಕೆನಾ? ಓಕೆ. ಇನ್ನೊಂದು ಕನ್ನಡಕ್ಕೆ ಹಾಕೋಬೇಕು. ಅಲ್ಲ ಸಡನ್ನಾಗಿ ಧೂಳು ಬಿದ್ದುಬಿಡ್ತು ಏನಾಯ್ತು? ಏನು ಮಾಡ್ತೀರಾ? ಹಾಕೊಂಡು ಚಿನ್ನ ಉಜ್ಜಬಾರ್ದು. ಉಜ್ಜಿದ್ರೆ ಏನಾಗುತ್ತೆ ಗೊತ್ತಾ? ಕಣ್ಣು ತುಂಬ ಡೆಲಿಕೇಟ್ ಆಯಿತಾ? ಸೊ ಹಾಕೊಂಡು ಉಜ್ಜಂಗಿಲ್ಲ. ಅವಾಗ ಏನು ಮಾಡಬೇಕು ಅಂದ್ರೆ ಹೋಗಿ ಅಮ್ಮಂಗೆ ಅಥವಾ ಟೀಚರ್ಸ್ಗೆ ಫಸ್ಟ್ ಹೇಳಬೇಕು. ನೀನು ಚಿಕ್ಕ ಮಕ್ಕಳಲ್ವಾ, ಪುಟ್ಟ ಮಕ್ಕಳಲ್ವಾ, ನಿಮಗೆ ಗೊತ್ತಾಗೋದಿಲ್ಲ. ಕಣ್ಣೊಳಗಡೆ ಏನೇ ಬಿತ್ತು ಅಂದರೆ ಜೋರಾಗಿ ಉಜ್ಜಕ್ಕೆ ಹೋಗ್ಬಾರ್ದು. ಫಸ್ಟ್ ಹೋಗಿ ಹಿಂಗೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅಷ್ಟು ಉಜ್ಜಬೇಕು ಅನ್ಸಲ್ಲ. ಸುಮ್ಮನೆ ಹಿಂಗೆ ಅನ್ಕೋಬೇಕು. ಕಣ್ಣು ಮುಟ್ಬಾರ್ದು. ಹಿಂಗೆ ಮಕ್ಕಳು ಇರಿಟೇಷನ್ ಆಗುತ್ತೆ. ಜೋರಾಗಿ ಕಣ್ಣು ಉಜ್ಜಕ್ಕೆ ಹೋಗ್ಬಾರ್ದು. ಆಯಿತಾ? ಇಲ್ಲ ಹಿಂಗೆ ಮಾಡಿದ್ರೆ ನಿಮಗೆ ಅದು ಇರಿಟೇಷನ್ ಕಮ್ಮಿ ಆಗುತ್ತೆ. ಆಯಿತಾ? ಎಸ್ಪೆಷಲಿ ಇಲ್ಲಿಂಗ್ ಮಾಡಿದ್ರೆ ಇರಿಟೇಷನ್ ಕಮ್ಮಿ ಆಗುತ್ತೆ. ಇಮಿಡಿಯೇಟಾಗಿ ಹೋಗ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೆ ಯಾರು ಹತ್ರ ಇರ್ತಾರೆ ಅವರು ಟೀಚರ್ಸ್ ಅಥವಾ ಪೇರೆಂಟ್ಸ್ಗೆ ಹೋಗ್ಬಿಟ್ಟು ನೀವು ಹೇಳಬೇಕು. ಕಣ್ಣೊಳಗಡೆ ಅವ್ರು ಏನು ಮಾಡ್ತಾರೆ? ಕ್ಲೀನಾಗಿರೋ ನೀರು ತೊಗೊಂಡು ಕಣ್ಣಿಗೆ ಓಪನ್ ಮಾಡಿ ಕ್ಲೀನ್ ಮಾಡ್ತಾರೆ. ಅವಾಗ ಕಲ್ಲು ಅಥವಾ ಸಣ್ಣ ಏನಾದರೂ ಈಚೆ ಬರುತ್ತೆ. ಆಯಿತಾ? ಓಕೆನಾ? ಓಕೆ ಚಿ. ಮತ್ತು ಇನ್ನೇನು ಕಾಮನ್ ಪ್ಲೇಟಲ್ಲಿ ಹಾಕ್ಕೊಟ್ಟು ಹಣ್ಣು ಹಣ್ಣು ಬೇಡ, ಉಪ್ಪಿಟ್ಟು ಕೊಟ್ಟರೆ ತರಕಾರಿ, ಈ ಬೀನ್ಸ್ ಬೇಡ, ಈ ಕ್ಯಾರೆಟ್ ಬೇಡ, ಈ ಕಾಳು ಬೇಡ ಅಂತ ಯಾರು ಹೇಳ್ತೀರಾ ಹಂಗೆ? ಹಾಂ ಮತ್ತೆ ಹೇಳ. ಎಲ್ಲರೂ ಕಣ್ಮುಚ್ಕೊಂತೀರಾ? ಇಮ್ಯಾಜಿನ್ ಮಾಡ್ಬೇಕು. ನೋಡೋಣ ನಿಮ್ಮ ಇಮ್ಯಾಜಿನೇಷನ್ ಪವರ್ ಎಷ್ಟು ದೊಡ್ಡದಿದೆ ಅಂತ. ಆಲ್ ಆಫ್ ಯು ಎಲ್ಲರೂ ಕಣ್ಮುಚ್ಚಿ. ಹಿಂಗಿಂಗಲ್ಲ, ಕಣ್ಮುಚ್ಬೇಕು, ನೀಟಾಗಿ ಕಣ್ಮುಚ್ಬೇಕು. ಹಾಂ ಅಮ್ಮ ಫುಡ್ ಕೊಟ್ಟಿದ್ದಾರೆ ನಿಮಗೆ. ಯಾವ ಫುಡ್ ಇಷ್ಟ ಆಗುತ್ತೆ? ಪಲಾವ್ ಇಷ್ಟ ಆಗುತ್ತೆ ಎಲ್ಲರಿಗೂ? ಪಲಾವ್ ಓಕೆ ಆಯ್ತು. ಪಲಾವ್ ವಿಲ್ ಗೋ ವಿತ್ ಪಲಾವ್. ಓಕೆ. ಈಗ ಸದ್ಯಕ್ಕೆ ಪಲಾವ್ ಆಯಿತಾ? ಪಲಾವ್ ಒಳಗಡೆ ಎಲ್ಲ ಥರ ತರಕಾರಿ ಹಾಕಿದ್ದಾರೆ. ಓಕೆನಾ? ಹಾಂ ಇದೆಲ್ಲ ಏನು ಮಾಡ್ತೀನಿ ಅಂತಂದರೆ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ನಾನು ಐ ಆಮ್ ನಾಟ್ ದಟ್ ಗುಡ್ ಗರ್ಲ್. ಐ ಆಮ್ ನಾಟ್ ಹೆಲ್ತ್ ಬಗ್ಗೆ ಏನು ಕಾನ್ಷಿಯಸ್ ಇಲ್ಲ. ಆಯಿತಾ? ನಮ್ಗೆ ಎಷ್ಟೊಂದು ತರಕಾರಿ ಪ್ರೋಟೀನ್ ಅಂಶ ಎಲ್ಲ ತರಕಾರಿನಲ್ಲಿ ಕಾಳುಗಳಲ್ಲಿ ಸಿಗುತ್ತೆ. ಪಲ್ಸಸ್ಸು ಆಯಿತಾ? ಗ್ರೈನ್ಸಲ್ಲೆಲ್ಲ ಸಿಗುತ್ತೆ. ಬರೀ ರೈಸ್ ತಿಂದರೆ ಏನಾಗುತ್ತೆ ಅಂದರೆ ಪ್ಯೂರ್ ಕಾರ್ಬೋಹೈಡ್ರೇಟ್ಸು. ನಮಗೆ ಮಿನರಲ್ಸು ಅವೆಲ್ಲ ಬೇಕಾಗುತ್ತೆ ಬಾಡಿಗೆ, ಬೋನ್ಗೆ, ಹೇರ್ ಗ್ರೋತ್ಗೆ, ಕಣ್ಣು ಕಾಣಲಿಕ್ಕೆ ನಮಗೆ ಕ್ಯಾರೆಟ್ ಬೇಕಾಗುತ್ತೆ. ಆರೆಂಜ್ ಕಲರ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವಿಲ್ ಹೆಲ್ಪ್ ಇನ್ ಐಸೈಟ್. ಆಯಿತಾ? ಸೊ ನಮಗೆ ಎಷ್ಟೊಂದು ಥಿಂಗ್ಸ್ ಬೇಕಾಗುತ್ತೆ ಆಹಾರದಲ್ಲಿ. ಅನ್ನ ಮಾತ್ರ ಮೇನಲ್ಲ. ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಎಲ್ಲ ತರಕಾರಿ ಸೈಡ್ ಇಟ್ಬಿಟ್ಟು ಬರೀ ಅನ್ನ ತಿಂದರೆ ಏನಾಗುತ್ತೆ? ಕಣ್ಮುಚ್ಚಿ ಎಲ್ಲರೂ ಬಾಯಲ್ಲಿ ಹಾಕೊಂಡಿದ್ದೀರಾ. ಆಯಿತಾ? ಬಾಯಲ್ಲಿ ಫುಡ್ ಎಷ್ಟು ತನಕ ಹೋಗುತ್ತೆ? ನಿಮ್ಮ ಟೇಸ್ಟ್ ಎಲ್ಲಿವರೆಗೂ ಗೊತ್ತಾಗುತ್ತೆ? ಫುಡ್ ಬರೀ ನಾಲ್ಗೆ ಒಳಗಡೆ ಇರೋಷ್ಟು ಗೊತ್ತಾಗುತ್ತೆ ಅಲ್ವಾ? ಬಟ್ ನಾಲ್ಗೆಯಿಂದ ಕೆಳಗಡೆ ಹೋದ್ರೆ ಇಷ್ಟು ದೊಡ್ಡದು ಈಸೋಫೇಗಸ್ ಇದೆ. ನಿಮ್ಮ ದೊಡ್ಡ ಸ್ಕೇಲ್ ತಗೋತಾರಲ್ವ ಟೀಚರ್ ಹೊಡೆಯೋಷ್ಟು ಅಷ್ಟುದ್ದ ಈಸೋಫೇಗಸ್. ಅದೆಲ್ಲ ಅರ್ಧ ಇರುತ್ತೆ ಈಸೋಫೇಗಸ್. ಆಯಿತಾ? ಆಮೇಲೆ ಸ್ಟಮಕ್ ಹೋಗುತ್ತೆ, ಅಲ್ಲೆಲ್ಲ ಡೈಜೆಷನ್ ಆಗುತ್ತೆ. ಮತ್ತು ಅಮ್ಮನ ಸೀರೆ ಉದ್ದ ಇರುತ್ತಲ್ಲ, ಅಮ್ಮನ ಸೀರೆ ಎಷ್ಟು ಅಂತ ಗೊತ್ತಾ ನಿಮಗೆ? ನೋಡಿದ್ದೀರಾ? ಉದ್ದ ಇರುತ್ತಲ್ವಾ?
ತುಂಬ ಉದ್ದ ಇರುತ್ತಲ್ವಾ? ಅಮ್ಮನ ಸೀರೆ ಉದ್ದಷ್ಟು ಇಂಟೆಸ್ಟೈನ್ ಇರುತ್ತೆ. ಫುಡ್ಡಲ್ಲೆಲ್ಲ ಹೋಗಿ ಡೈಜೆಷನ್ ಆಗಿ ಸಪ್ರೇಟಾಗಿ ಕ್ಯಾರೆಟು, ನೀವು ರೈಸು ಎಲ್ಲನೂ ಸಪ್ರೇಟಾಗಿ, ಆಯಿಲ್ಸು, ನ್ಯೂಟ್ರಿಷನ್ ಎಲ್ಲ ಇರುತ್ತಲ್ವ, ಎಲ್ಲ ಸಪ್ರೇಟಾಗಿ ಅಬ್ಸರ್ವ್ ಆಗಿ ಮತ್ತೆ ಅದು ಬ್ಲಡ್ಗೆ ಹೋಗುತ್ತೆ. ಆಯಿತಾ? ಬಟ್ ನಿಮಗೆ ಟೇಸ್ಟ್ ಗೊತ್ತಾಗೋದು ನಾಲ್ಗೆ ಎಷ್ಟು ಉದ್ದ ಅಷ್ಟೇ. ನಾಲ್ಗೆ ಎಷ್ಟು ಉದ್ದ ಇರುತ್ತೆ? ಇಷ್ಟೇ ಉದ್ದ ಇರುತ್ತಲ್ವಾ? ಇಷ್ಟೇ ಉದ್ದ ಇರುತ್ತಲ್ವಾ? ನೀವು ಇಷ್ಟು ಟೇಸ್ಟ್ಗೆ ನೀವು ತರಕಾರಿ ಬೇಡ, ವೆಜಿಟೇಬಲ್ಸ್ ಬೇಡ, ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಏನಾಗುತ್ತೆ ಹೇಳಿ? ಇಷ್ಟೇ ನಾಲ್ಗೆ ನಿಮ್ಮ ಟೇಸ್ಟ್ ಗೊತ್ತಾಗ. ಆಮೇಲೆ ಹೊಟ್ಟೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ? ಗೊತ್ತಾಗಲ್ಲ. ಹೊಟ್ಟೆ ಒಳಗಡೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಬಟ್ ಅಷ್ಟೇ ಟೇಸ್ಟ್ಗೋಸ್ಕರ ನೀವು ಒಳ್ಳೊಳ್ಳೆ ನ್ಯೂಟ್ರಿಷನ್ಸ್ ಫುಡ್ನ ಅವಾಯ್ಡ್ ಮಾಡೋದು ಏನಾಗುತ್ತೆ? ಕಣ್ಣು ಕಾಣಿಸ್ತಾ ಇರೋದು, ಕಣ್ಣು ದೃಷ್ಟಿ ಕಮ್ಮಿ ಆಗೋದು ಅಲ್ವಾ? ಕೂದಲು ಉದುರೋಗೋದು, ಬೇದಿ ಆಗೋದು, ಉಗುರೆಲ್ಲ ಫಾಸ್ಟ್ ಇಟ್ಕೊಂಡ್ಬಿಡ್ತೀರಾ, ಬೇಗ ರಿಕವರ್ ಆಗಲ್ಲ ಅಲ್ವಾ? ಸೊ ಸ್ವಲ್ಪ ಇನ್ಫೆಕ್ಷನ್ ಆದರೂ ಬಾಡಿ ತಡ್ಕೊಳ್ಳೋಷ್ಟು ಶಕ್ತಿ ಇರೋದಿಲ್ಲ. ಸೊ ಅದಕ್ಕೆ ಅಮ್ಮ ಏನು ಕೊಡ್ತಾರಲ್ವ ನ್ಯೂಟ್ರಿಷಸ್ ಫುಡ್ಡು, ಟೀಚರ್ಸ್ ಎಲ್ಲ ಏನು ಹೇಳ್ತಾರಲ್ವಾ, ಅದು ತಿನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಐಸ್ ಕ್ರೀಮ್ ತಿಂತೀರಪ್ಪ, ನಾಲ್ಗೆ ರುಚಿ ಅಷ್ಟೇ ಗೊತ್ತಾಗುತ್ತಲ್ವಾ? ಒಳಗಡೆ ಹೋಗಿ ಐಸ್ ಕ್ರೀಮ್ ನಿಮ್ಗೆ ಎಷ್ಟು ಹಾಮ್ ಮಾಡುತ್ತೆ ಅಂತ ಗೊತ್ತಾ? ದಿನ ಐಸ್ ಕ್ರೀಮ್ ತಿಂತಾರ ಇಲ್ಲ ಅಲ್ವಾ? ಅಮ್ಮ ಪಾಪ ಏನು ಮಾಡ್ತಾರೆ? ಮಂತ್ಲಿ ಒನ್ಸು, ಇಯರ್ಲಿ ಒನ್ಸು, ಬರ್ಡೇ ಇದ್ರೆ, ಯಾವುದಾದ್ರೂ ಸೆಲೆಬ್ರೇಷನ್ಸ್ ಇದ್ರೆ ಮಾತ್ರ ಕೊಡಿಸ್ತಾರಲ್ವಾ? ದಿನ ಕೊಡಿಸ್ತಾರಾ? ಬಿಕಾಸ್ ಇಟ್ಸ್ ನಾಟ್ ಹೆಲ್ತಿ. ದಿನ ನಾವೇನು ಮಾಡ್ತೀವಿ? ಹಣ್ಣು ತರಕಾರಿ ತಿಂತೀವಿ, ಫುಡ್ ತಿಂತೀವಿ. ಅಮ್ಮ ಕಾಳ್ದು ಒಗ್ಗರಣೆ ಮಾಡ್ಕೊಡ್ತಾರೆ, ತರಕಾರಿ ಒಗ್ಗರಣೆ ಮಾಡ್ಕೊಡ್ತಾರೆ, ಸಲಾಡ್ ತಿಂತೀವಿ, ವೆರಿ ಗುಡ್. ಫ್ರೂಟ್ ಸಲಾಡ್ ತಿಂತೀವಿ, ವೆಜಿಟೇಬಲ್ ಸಲಾಡ್ಸ್ ತಿಂತೀವಿ, ಅವೆಲ್ಲ ಹೆಲ್ತ್ಗೆ ಒಳ್ಳೇದು ಅಲ್ವಾ? ಗೊತ್ತಾಯ್ತಾ ಚಿನ್ನ? ಸೊ ನಿಮಗೆ ಕಾಯಿಲೆ ಬಿದ್ದಾಗ, ಜ್ವರ ಬಂದಾಗ ಎಷ್ಟು ಬೇಗ ರಿಕವರಿ ಆಗ್ತಿರಲ್ವಾ? ದಟ್ ವಿಲ್ ಟೆಲ್ ಯುವರ್ ನ್ಯೂಟ್ರಿಷನ್ ಸ್ಟೇಟಸ್. ನಿಮ್ಮ ಬಾಡಿ ಎಷ್ಟು ಚೆನ್ನಾಗಿದೆ, ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ. ಅದಕ್ಕೆ ಅಮ್ಮ ಪಪ್ಪನ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಹುಷಾರಿಲ್ಲದೆ ಯಾರು ಸಫರ್ ಮಾಡೋದು? ವಾಂತಿ ಆದರೆ, ಜ್ವರ ಬಂದರೆ ಯಾರು ಸಫರ್ ಮಾಡೋದು? ಯಾರು ಕಷ್ಟ ಆಗುತ್ತೆ? ಡಾಕ್ಟ್ರು ಸಫರ್ ಮಾಡಲ್ಲ. ಯಾರಿಗೆ ನೋವಾಗುತ್ತೆ ತುಂಬ? ಈಗ ಬಿದ್ದ ಗಾಯ ಆದರೆ ಯಾರಿಗೆ ನೋವಾಗುತ್ತೆ? ಗಾಯ ಆಗಿರೋದು ಯಾರಿಗೆ? ನನಗೆ. ಈಗ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಜ್ವರ ಬಂತಂದ್ರೆ ಯಾರಿಗೆ ಜ್ವರ ಬಂದಿರೋದು? ಸುಸ್ತಾಗೋದು ಯಾರಿಗೆ? ನಮಗೆ. ಬಿದ್ದರೆ ಗಾಯ ಆಗೋದು ಯಾರಿಗೆ? ನಮಗೆ. ಈಗ ಫುಡ್ ಯಾರು ಚೆನ್ನಾಗಿ ತಿನ್ನಬೇಕು? ನೀವು ಚೆನ್ನಾಗಿ ತಿಂದ್ರೆ ನಿಮಗೆ ಅಪ್ಪ ಅಮ್ಮ ಏನು ಮಾಡ್ತಾರೆ? ನನ್ನ ಮಗು ಹುಷಾರಿಲ್ಲ ಅಂತ ಕರ್ಕೊಂಡು ಡಾಕ್ಟರ್ ತೋರಿಸ್ತಾರೆ, ಡಾಕ್ಟರ್ ಒಂದು ಇಂಜೆಕ್ಷನ್ ಹಾಕ್ತಾರೆ, ಕರ್ಕೊಂಬಂದು ನಿಮ್ಗೆ ಮಲಗಿಸ್ತಾರೆ. ಮಲ್ಕೊಂಡಾಗ ಅಮ್ಮ ಒಂದಿನ ಆಯಿತು ಇನ್ನೂ ಹುಷಾರಾಗಿಲ್ಲ, 2 days ಆಯಿತು ಇನ್ನೂ ಹುಷಾರಾಗಿಲ್ಲ, 3 days ಆಯಿತು ಇನ್ನೂ ಹುಷಾರ. ಅಮ್ಮ ಹೇಳ್ತಾರೆ ನಮಗೆಲ್ಲ ನೀಟಾಗಿ ದಿನ ಫುಡ್ ಕೊಡಬೇಕು, ನೀನು ತಿಂತಾ ಇರಲಿಲ್ಲ ಅಲ್ವಾ? ನಾನು ಇಷ್ಟು ಬೇಗ ನೀನು ರಿಕವರ್ ಆಗ್ತಿಲ್ಲ ಅಂತ, ನೀನು ಬೇಗ ಹುಷಾರಾಗ್ತಾ ಇಲ್ಲ, ಹುಷಾರ್ ತಪ್ಪಿದ್ಯಾ ಅಂತ. ನೀಟಾಗಿ ಬೆಳಗ್ಗೆ ಮತ್ತೆ ರಾತ್ರಿ ಹಲ್ಲುಚ್ಚಬೇಕು. ಮಾಡ್ತೀರಾ? ನೀವು ಹಲ್ಲುಚ್ಚಲಿಲ್ಲ ಅಂದ್ರೆ ಏನಾಗುತ್ತೆ? ಬ್ಯಾಕ್ಟೀರಿಯಾ ನೈಟ್ ನೀವು ಹಲ್ಲುಚ್ಚೆಲ್ಲ ಮಲ್ಕೊಂಡೆ ಫುಲ್ ಬ್ಯಾಕ್ಟೀರಿಯಾ ಹಲ್ಲು ತುಂಬ ತುಂಬ್ಕೊಂಡ್ಬಿಡ್ತಾರೆ. ರಾತ್ರಿ ಎಲ್ಲ ಹಲ್ಲ ಚೆನ್ನಾಗಿ ತಿನ್ಕೋತಾ ಇರ್ತಾರೆ. ಫುಡ್ ಇಲ್ಲಿ ಚೆನ್ನಾಗಿದೆ ಅಂತ ಅಲ್ಲಿ ಮಧ್ಯದಲ್ಲಿ ಜಂಕ್ಷನ್ ಇರುತ್ತಲ್ಲ, ಗ್ಯಾಪ್ ಇರುತ್ತಲ್ಲ, ಹೋಗಿ ತಿಂದು ಹಲ್ಲಿನ ತಿಂದು ಹಾಳು ಮಾಡಿಬಿಡುತ್ತೆ. ಹಲ್ಲಿಂದ ಚೆನ್ನಾಗಿ ಕಾಣಿಸ್ತೀವ ನಾವು ಅಲ್ವಾ? ತಾತನ ಥರ ಕಾಣಿಸ್ತೀವಿ. ಅಲ್ಲೆಲ್ಲ ಕಪ್ಪಗಿರೋ ಚೆನ್ನಾಗಿ ಕಾಣಿಸುತ್ತಾ? ಸ್ಮೈಲ್ ಮಾಡ್ಬೇಕಾದ್ರೆ ಹಿಂಗೆ ಮುಚ್ಕೊಂಡು ಸ್ಮೈಲ್ ಮಾಡಬೇಕಲ್ವಾ? ಚೆನ್ನಾಗಿರುತ್ತಾ? ಈ ಸ್ಮೈಲ್ ಮಾಡಿದಾಗ ಹಲ್ಲಲ್ಲಿ ಚೆನ್ನಾಗಿತ್ತು, ಚೆನ್ನಾಗಿ ಅನ್ಸುತ್ತಲ್ವಾ? ಅಲ್ವಾ ಚಿನ್ನ? ನಿಂಗೆ ಯಾರು ನೀಟಾಗಿ ಚೆನ್ನಾಗಿ ಡ್ರೆಸ್ ಆಗಿರೋ ಇಷ್ಟ ಆಗುತ್ತಾ? ಸುಮ್ಮನೆ ಹಿಂಗೆಲ್ಲ ಬಟ್ಟೆ ಎಲ್ಲ ಕಿತ್ಕೊಂಡು ಕೂದಲೆಲ್ಲ ಬಿಟ್ಕೊಂಡಿರೋ ಚೆನ್ನಾಗಿ ಅನ್ಸುತ್ತಾ? ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಆಯಿತು. ಮತ್ತೆ ಊಟ ಅಮ್ಮ ಯಾವ ತರಕಾರಿ ಕೊಡ್ತಾರೆ, ಯಾವ ಫ್ರೂಟ್ ಕೊಡ್ತಾರೆ, ಕಷ್ಟ ಆಗುತ್ತೆ, ಪರವಾಗಿಲ್ಲ, ಬರೋದು ನಾಲ್ಗೆ ಉದ್ದ ಅಷ್ಟೇ ಕಷ್ಟ ಆಗೋದು. ಇಡೀ ಬಾಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ? ಅಮ್ಮ ಕೊಟ್ಟರೆ ಫುಡ್ ಎಲ್ಲ ತಿಂತೀರಾ? ಅಮ್ಮ ಕೇಳಿದ್ರೆ ಅಮ್ಮ ತರಕಾರಿ ಹಾಕೊಂತ ಹಾಕಿಸ್ಕೋಬೇಕು. ಬರೀ ರೈಸ್ ಹಾಕೊಂಡ್ರೆ ನಿಮ್ಗೆ ಶಕ್ತಿ ಬರೋದಿಲ್ಲ. ತರಕಾರಿ, ಕಾಳುಗಳು, ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಅದೆಲ್ಲ ಹಾಕ್ಸ್ಕೊಂಡು ತಿನ್ನಬೇಕು. ತಿಂತೀರಾ ನೀವು? ಹಾಕೊಂಡು ಹ್ಯಾಂಡ್ ವಾಷಿಂಗ್ ಎಲ್ಲ ಊಟ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ತೀರಾ? ಓಕೆ. ಮತ್ತೆ ಇನ್ನೊಂದು, ಎಲ್ಲರೂ ಹೋಗ್ಬೇಕಾದ್ರೆ ಬಿದ್ದುಬಿಡ್ತೀರಾ ಸಡನ್ನಾಗಿ, ನೋವಾಗುತ್ತೆ, ರಕ್ತ ಬರುತ್ತೆ, ಗಾಯ ಆಗುತ್ತಲ್ಲ, ಅವಾಗ ಏನು ಮಾಡ್ತೀರಾ? ಫಸ್ಟು ಕೈ ವಾಶ್ ಮಾಡ್ತೀರಾ. ಆಮೇಲೆ ಯಾರು ಹತ್ರ ಇದ್ದಾರೋ ಫಸ್ಟ್ ಅವ್ರಿಗೆ ಹೇಳ್ಬೇಕು ನೀವು ಎಲ್ಲಿ ಬಿದ್ದಿದ್ದೀರಾ ಗಾಯ. ಕೆಲವರು ಹೇಳೋದಿಲ್ಲ, ಕೆಲವರು ಹೇಳ್ತಾರೆ. ಎಲ್ಲ ಸುಮ್ಮನೆ ಕೂತ್ಕೊಂಡು ಹೇಳ್ತಾ ಇರ್ತೀರಾ. ಅಳೋದು ಓಕೆ, ಬಟ್ ಜೊತೆಗೆ ನೀವೇನು ಮಾಡಬೇಕು? ಹತ್ತದಲ್ಲಿ ಯಾರಿದ್ದಾರೋ ಫಸ್ಟ್ ಇನ್ಫಾರ್ಮ್ ಮಾಡಿ, ಆ ಗಾಯ ಕ್ಲೀನ್ ಮಾಡುವಾಗ ನೋವಾಗುತ್ತೆ, ಗಾಯ ಕ್ಲೀನ್ ಮಾಡ್ಕೋಬೇಕು. ಆಯಿತಾ? ಧೂಳನ್ನ ಫಸ್ಟ್ ತೆಗೆದು ಕ್ಲೀನ್ ಮಾಡಿದ್ರೆ ಆಮೇಲೆ ಫಸ್ಟ್ ಏಡ್ ಮಾಡ್ಕೊತಾರೆ ಬೇರೆಯವರು. ಓಕೆನಾ? ಎಲ್ಲೇ ಬಿದ್ದರೆ ಎಲ್ಲೇ